ಈ ವಿಚಾರವಾಗಿ ಪ್ರೀತಮ್ ಗೌಡ ಜೊತೆ ಮಾತಾಡಿದ್ರೆ ಸರ್, ಯಾಕೆ ನಿಮ್ಮ ರಾಜಕೀಯ ಗುರುಗಳು ಅಂತ ಹೇಳ್ತೀರಿ? ಅಲ್ಲ, ಅವರ ಆಶೀರ್ವಾದ ಇದೆ ಅಂತ ಇದು ಮಾಡಿಕೊಂಡು ನಮ್ಮ ಕಾರ್ಯಕರ್ತರುಗಳ ಸೂಚನೆ ಮೇರೆಗೆ ಇವತ್ತು ಶುರು ಮಾಡಿದ್ವಿ. ಅವರ ಇದ್ರಲ್ಲಿ ತಪ್ಪೇನಿಲ್ಲ. ನಾವು ಕೇಳ್ತಾ ಇರೋದು ಬಿಜೆಪಿ ಪರ, ಮೋದಿ ಪರ ವೋಟ್ ಆಗಿರೋದ್ರಿಂದ ಅವ್ರ ಆಶೀರ್ವಾದ ನಮ್ಮ ಜೊತೆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅವ್ರು ಸೂಚನೆ ಕೊಟ್ಟಿಲ್ಲ ಪಾಪ. ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಇಡೀ ರಾಜ್ಯ ಸುತ್ತಬೇಕು. ಹಂಗಾಗಿ ಅವರು ಬ್ಯುಸಿ ಇದ್ದಾರೆ. ಹಂಗಾಗಿ ಸ್ಥಳೀಯ ಕಾರ್ಯಕರ್ತರ ಇದರಲ್ಲಿ ಒತ್ತಾಯದ ಮೇಲೆ ನಾನು ಇದು ಕೆಲಸ ಶುರು ಮಾಡಿದ್ದೀನಿ. ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ನಾಯಕರುಗಳು, ಜೆಡಿಎಸ್ ನಾಯಕರುಗಳು ಮೈತ್ರಿ ಆಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ನೀವು ಅದ್ರ ನಡುವೆನೂ ಕೂಡ ಟಿಕೆಟ್ ಹೋರಾಟ ಮಾಡ್ತಿದ್ದೀರಿ. ನಿಮ್ ಟಿಕೆಟ್ ಸಿಗೋ ವಿಶ್ವಾಸ ಇದೆ? ನನಗೆ ಟಿಕೆಟ್ ಕೊಡಬಹುದು ಅಂತ ವಿಶ್ವಾಸ ಇದೆ. ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಪಾರ್ಟಿಲಿ ಗುರುತಿಸ್ಕೊಂಡಿದ್ದೀನಿ, ಯುವಕ ಇದ್ದೀನಿ. ನಮ್ಮ ಸಂಸ್ಥೆ ಕೂಡ ಹಲವಾರು ವರ್ಷಗಳಿಂದ ನಾವು ಸರ್ವಿಸ್ ಮಾಡ್ತಾ ಬಂದಿದ್ವಿ. ಸೊಸೈಟಿಲಿ ನಾವು ಎಲ್ಲ ದೇವಸ್ಥಾನಗಳಿಗೆ ನಮ್ಮ ಕೈಲಾದ ಸಹಾಯಗಳು, ಸಮುದಾಯ ಭವನಗಳಾಗ್ಬೋದು, ವೃದ್ಧಾಶ್ರಮಗಳು ಇರ್ಬೋದು, ಅನಾಥಾಶ್ರಮಗಳು ಇರ್ಬೋದು, ಅಂಧ ಮಕ್ಕಳು ಶಾಲೆಗಳು ಇರ್ಬೋದು. ನಮ್ಮ ಶಾಲೆಯಲ್ಲಿ ಸುಮಾರು ಜನ ಮಕ್ಕಳಿಗೆ ಉಚಿತ ಶಿಕ್ಷಣ ಇರ್ಬೋದು, ರಿಯಾಯಿತಿ ದರದಲ್ಲಿ ಶಿಕ್ಷಣಗಳು ಇರ್ಬೋದು. ನಮ್ಮ ಕೈಲಿ ಆದಷ್ಟು ಮಟ್ಟದ ಸಮಾಜ ಸೇವೆಗಳು ಮಾಡ್ತಾ ಇದೀವಿ. ಇದನ್ನೆಲ್ಲ ಗುರುತಿಸಿ ಪಾರ್ಟಿ ನನಗೆ ಟಿಕೆಟ್ ಕೊಡ್ಬೋದು ಅಂತ ನನ್ನ ಭಾವನೆ. ನಿಮ್ಮ ಅಭ್ಯರ್ಥಿ ಅಂತ ಏನು ಪ್ರಚಾರ ಮಾಡ್ತಿದ್ದಾರೆ ಜೆಡಿಎಸ್, ನಿಮ್ಮನ್ನೇನಾದ್ರೂ ಮಾತುಕತೆ ಮಾಡುವಂತ ಪ್ರಯತ್ನ ಪಟ್ಟಿದ್ದಾರಾ? ನಿಮ್ಮ ವಿಶ್ವಾಸ ತಗೊಂಡಿದ್ದಾರಾ? ನಮ್ಮನ್ನ ಯಾರು ಮಾತಾಡ್ಸಿಲ್ಲ ಸರ್, ಇನ್ನು ಮಾತಾಡ್ಸಿಲ್ಲ. ನಮಗೆ ನಮ್ಮ ರಾಜ್ಯ ನಾಯಕರು ಮಾತಾಡ್ಸಿದ್ರೆ ಸಾಕು. ನಮ್ಗೇನು ಆ ಥರ ನಮ್ಮನ್ನೇ ಮಾತಾಡಿಸ್ಬೇಕು ಅನ್ನೋದು ಉದ್ದೇಶ ಏನಿಲ್ಲ. ನಮ್ಮ ರಾಷ್ಟ್ರ ನಾಯಕರುಗಳು ಏನು ನಮಗೆ ಸೂಚನೆ ಕೊಡ್ತಾರೆ ಅದ್ರ ಮೇರೆಗೆ ನಾವು ಕೆಲಸ ಮಾಡ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿ ಆಗೋದು ಅಲ್ಲ, ಅದಿದ್ದಿದೆ. ಅದು ಏನೋ ಇರ್ಸುಮರ್ಸ್ ಇದ್ದಿದ್ದೇನೆ. ಆದರೂ ಇದನ್ನೆಲ್ಲ ಈ ಇರ್ಸುಮರ್ಸ್ನ ಸೈಡ್ಗಿಟ್ಟು ನಮ್ಮ ಉದ್ದೇಶ ಮೋದಿ ಅವರಿಗೆ ನಾವು ಬಲಪಡಿಸಬೇಕು ಅಂತ. ಅಷ್ಟು ಬಿಟ್ಟರೆ ಯಾವ್ದು ಬೇರೆ ಉದ್ದೇಶಗಳಿಲ್ಲ. ಈಗ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಅವರು ಮೈತ್ರಿ ಅಭ್ಯರ್ಥಿ ಅಂತಂದ್ರೆ ನೀವು ನಾಮಪತ್ರ ವಾಪಸ್ ರೆಡಿ ಇದ್ದೀರಾ? ಪಕ್ಷ ಸೂಚಿಸಿದ್ರೆ ಮಾಡ್ತೀವಿ. ಪಕ್ಷೇತರವಾಗಿ ನಿಲ್ತೀರಾ ಅಥವಾ ಹೆಂಗೆ ಅಂತ? ಪಕ್ಷ ಏನು ಸೂಚಿಸಿದ್ರೆ ಆ ತರ ನಾವು ಕೆಲಸ ಮಾಡ್ತೀವಿ. ಪಕ್ಷೇತರವಾಗಿ ನಿಲ್ಲಲ್ಲ, ಪಕ್ಷದ ವಿರುದ್ಧವಾಗಿ ಇಲ್ಲ. ಪಕ್ಷ ತೀರ್ಮಾನ. ಪಕ್ಷ ಎನ್ಡಿಎ ಅಭ್ಯರ್ಥಿ ಮಾಡಿದ್ರೆ ನೀವು ಪಕ್ಷೇತರವಾಗಿ ನಿಲ್ತೀರಾ ನಿಲ್ಲಲ್ವಾ? ಈ ತೀರ್ಮಾನ ಆದ್ರೆ ಅಂತಿಮವಾಗಿ ಇಲ್ಲ. ಪಕ್ಷ ಏನ್ ಸೂಚಿಸುತ್ತೆ ಅದ್ ಮಾಡ್ತೀವಿ. ಈ ವಿಚಾರವಾಗಿ ಪ್ರೀತಮ್ ಗೌಡ ಜೊತೆ ಮಾತಾಡಿದ್ರೆ ಸರ್, ಯಾಕೆ ನಿಮ್ಮ ರಾಜಕೀಯ ಗುರುಗಳು ಅಂತ ಹೇಳ್ತೀರಿ? ಅಲ್ಲ, ಅವರ ಆಶೀರ್ವಾದ ಇದೆ ಅಂತ ಇದು ಮಾಡಿಕೊಂಡು ನಮ್ಮ ಕಾರ್ಯಕರ್ತರುಗಳ ಸೂಚನೆ ಮೇರೆಗೆ ಇವತ್ತು ಶುರು ಮಾಡಿದ್ವಿ. ಅವರ ಇದ್ರಲ್ಲಿ ತಪ್ಪೇನಿಲ್ಲ. ನಾವು ಕೇಳ್ತಾ ಇರೋದು ಬಿಜೆಪಿ ಪರ, ಮೋದಿ ಪರ ವೋಟ್ ಆಗಿರೋದ್ರಿಂದ ಅವ್ರ ಆಶೀರ್ವಾದ ನಮ್ಮ ಜೊತೆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅವ್ರು ಸೂಚನೆ ಕೊಟ್ಟಿಲ್ಲ ಪಾಪ. ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಇಡೀ ರಾಜ್ಯ ಸುತ್ತಬೇಕು. ಹಂಗಾಗಿ ಅವರು ಬ್ಯುಸಿ ಇದ್ದಾರೆ. ಹಂಗಾಗಿ ಸ್ಥಳೀಯ ಕಾರ್ಯಕರ್ತರ ಇದರಲ್ಲಿ ಒತ್ತಾಯದ ಮೇಲೆ ನಾನು ಇದು ಕೆಲಸ ಶುರು ಮಾಡಿದ್ದೀನಿ. ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ನಾಯಕರುಗಳು, ಜೆಡಿಎಸ್ ನಾಯಕರುಗಳು ಮೈತ್ರಿ ಆಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ನೀವು ಅದ್ರ ನಡುವೆನೂ ಕೂಡ ಟಿಕೆಟ್ ಹೋರಾಟ ಮಾಡ್ತಿದ್ದೀರಿ. ನಿಮ್ ಟಿಕೆಟ್ ಸಿಗೋ ವಿಶ್ವಾಸ ಇದೆ? ನನಗೆ ಟಿಕೆಟ್ ಕೊಡಬಹುದು ಅಂತ ವಿಶ್ವಾಸ ಇದೆ. ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಪಾರ್ಟಿಲಿ ಗುರುತಿಸ್ಕೊಂಡಿದ್ದೀನಿ, ಯುವಕ ಇದ್ದೀನಿ. ನಮ್ಮ ಸಂಸ್ಥೆ ಕೂಡ ಹಲವಾರು ವರ್ಷಗಳಿಂದ ನಾವು ಸರ್ವಿಸ್ ಮಾಡ್ತಾ ಬಂದಿದ್ವಿ. ಸೊಸೈಟಿಲಿ ನಾವು ಎಲ್ಲ ದೇವಸ್ಥಾನಗಳಿಗೆ ನಮ್ಮ ಕೈಲಾದ ಸಹಾಯಗಳು, ಸಮುದಾಯ ಭವನಗಳಾಗ್ಬೋದು, ವೃದ್ಧಾಶ್ರಮಗಳು ಇರ್ಬೋದು, ಅನಾಥಾಶ್ರಮಗಳು ಇರ್ಬೋದು, ಅಂಧ ಮಕ್ಕಳು ಶಾಲೆಗಳು ಇರ್ಬೋದು. ನಮ್ಮ ಶಾಲೆಯಲ್ಲಿ ಸುಮಾರು ಜನ ಮಕ್ಕಳಿಗೆ ಉಚಿತ ಶಿಕ್ಷಣ ಇರ್ಬೋದು, ರಿಯಾಯಿತಿ ದರದಲ್ಲಿ ಶಿಕ್ಷಣಗಳು ಇರ್ಬೋದು. ನಮ್ಮ ಕೈಲಿ ಆದಷ್ಟು ಮಟ್ಟದ ಸಮಾಜ ಸೇವೆಗಳು ಮಾಡ್ತಾ ಇದೀವಿ. ಇದನ್ನೆಲ್ಲ ಗುರುತಿಸಿ ಪಾರ್ಟಿ ನನಗೆ ಟಿಕೆಟ್ ಕೊಡ್ಬೋದು ಅಂತ ನನ್ನ ಭಾವನೆ. ನಿಮ್ಮ ಅಭ್ಯರ್ಥಿ ಅಂತ ಏನು ಪ್ರಚಾರ ಮಾಡ್ತಿದ್ದಾರೆ ಜೆಡಿಎಸ್, ನಿಮ್ಮನ್ನೇನಾದ್ರೂ ಮಾತುಕತೆ ಮಾಡುವಂತ ಪ್ರಯತ್ನ ಪಟ್ಟಿದ್ದಾರಾ? ನಿಮ್ಮ ವಿಶ್ವಾಸ ತಗೊಂಡಿದ್ದಾರಾ? ನಮ್ಮನ್ನ ಯಾರು ಮಾತಾಡ್ಸಿಲ್ಲ ಸರ್, ಇನ್ನು ಮಾತಾಡ್ಸಿಲ್ಲ. ನಮಗೆ ನಮ್ಮ ರಾಜ್ಯ ನಾಯಕರು ಮಾತಾಡ್ಸಿದ್ರೆ ಸಾಕು. ನಮ್ಗೇನು ಆ ಥರ ನಮ್ಮನ್ನೇ ಮಾತಾಡಿಸ್ಬೇಕು ಅನ್ನೋದು ಉದ್ದೇಶ ಏನಿಲ್ಲ. ನಮ್ಮ ರಾಷ್ಟ್ರ ನಾಯಕರುಗಳು ಏನು ನಮಗೆ ಸೂಚನೆ ಕೊಡ್ತಾರೆ ಅದ್ರ ಮೇರೆಗೆ ನಾವು ಕೆಲಸ ಮಾಡ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿ ಆಗೋದು ಅಲ್ಲ, ಅದಿದ್ದಿದೆ. ಅದು ಏನೋ ಇರ್ಸುಮರ್ಸ್ ಇದ್ದಿದ್ದೇನೆ. ಆದರೂ ಇದನ್ನೆಲ್ಲ ಈ ಇರ್ಸುಮರ್ಸ್ನ ಸೈಡ್ಗಿಟ್ಟು ನಮ್ಮ ಉದ್ದೇಶ ಮೋದಿ ಅವರಿಗೆ ನಾವು ಬಲಪಡಿಸಬೇಕು ಅಂತ. ಅಷ್ಟು ಬಿಟ್ಟರೆ ಯಾವ್ದು ಬೇರೆ ಉದ್ದೇಶಗಳಿಲ್ಲ. ಈಗ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಅವರು ಮೈತ್ರಿ ಅಭ್ಯರ್ಥಿ ಅಂತಂದ್ರೆ ನೀವು ನಾಮಪತ್ರ ವಾಪಸ್ ರೆಡಿ ಇದ್ದೀರಾ? ಪಕ್ಷ ಸೂಚಿಸಿದ್ರೆ ಮಾಡ್ತೀವಿ. ಪಕ್ಷೇತರವಾಗಿ ನಿಲ್ತೀರಾ ಅಥವಾ ಹೆಂಗೆ ಅಂತ? ಪಕ್ಷ ಏನು ಸೂಚಿಸಿದ್ರೆ ಆ ತರ ನಾವು ಕೆಲಸ ಮಾಡ್ತೀವಿ. ಪಕ್ಷೇತರವಾಗಿ ನಿಲ್ಲಲ್ಲ, ಪಕ್ಷದ ವಿರುದ್ಧವಾಗಿ ಇಲ್ಲ. ಪಕ್ಷ ತೀರ್ಮಾನ. ಪಕ್ಷ ಎನ್ಡಿಎ ಅಭ್ಯರ್ಥಿ ಮಾಡಿದ್ರೆ ನೀವು ಪಕ್ಷೇತರವಾಗಿ ನಿಲ್ತೀರಾ ನಿಲ್ಲಲ್ವಾ? ಈ ತೀರ್ಮಾನ ಆದ್ರೆ ಅಂತಿಮವಾಗಿ ಇಲ್ಲ. ಪಕ್ಷ ಏನ್ ಸೂಚಿಸುತ್ತೆ ಅದ್ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.